ಇಂಡಿಯಾ ವಿನ್ ಆಗಿರೋ ಖುಷಿದಾಗ ಇಡೀ ಹಾಸ್ಟೆಲ್ ಜುಮ್ ಲಾಕರಿಪ್ಪ. ಅರ್ಕೇರಿ ಅಮೋಘ ಸಿದ್ದನ್ ಚರಿತ್ರೆ ನೋಡ್ಬೇಕು ಅಂತ ಅಲ್ಲಿ ಹೋಗಿದೇವ್ರಿ. ಏನೇನಾಯ್ತು ಹೇಳ್ತೇನೆ ಬರ್ರಿ. ಅದಕ್ಕೂ ಮುಂಚೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಬರ್ರಿ. ನಮಸ್ಕಾರಪ್ಪ ಬುದ್ಧಿವಂತ ಜೀವಗಳೇ, ನಮ್ಮ ನಡೆ ಅರಕೆರೆ ಕಡೆ. ಅರಕೆರೆದಾಗ ಬಂದ್ ಇಳ್ಯಾನೆ ನಮ್ ಗೌಡ್ರ ಬೆಟ್ಟ ಆದ್ರಿಪ್ಪ. ಮಾಮಾಚಿ ಗಾಡಿ ತಗೊಂಡು ನಾವ್ ಬಿಟ್ಟಿರಿ ತಳ ಅಮೋಘ ಸಿದ್ದನ್ ಬೆಟ್ಟಕ್ಕ ವಾರ ಬಾಗಿಲನ್ನ ದಾಟ್ಕೊಂಡ್ ಬಿಟ್ಟಿರಿ ಒಳಗ. ಅಲ್ಲಿ ಅಮೋಘ ಸಿದ್ದನ್ ಹೋಗಕ್ ಮುಂಚೆ ಬಲ್ಗಾಯ್ ಬಂಟ ಭೂತಾಳ ಸಿದ್ದನ್ ಬಲ್ಲಿ ಬಂದಿವ್ರಿ. ಭೂತಾಳ ಸಿದ್ದನ್ ಚರಿತ್ರೆಯನ್ನು ಕೇಳಿ ನಾ ಗಾಬ್ರಾಗ್ಬಿಟ್ಟೇನ್ರಿಪ್ಪ. ಅಲ್ಲಿಂದ ಸೀದಾ ನಾವ್ ಬಂದಿವ್ರಿ ಅಮೋಘ ಸಿದ್ದನ ದರ್ಶನ ತಗೊಳಕಂತ. ಅಮೋಘ ಸಿದ್ದನ ಚರಿತ್ರೆ ನಿಮ್ಗೆ ಏನಾರು ಬೇಕಾಗಿತ್ತು, ಅದ್ರಾಗ ಏನ್ರಿ ಆಸಕ್ತಿ ಇತ್ತು ಅಂದ್ರೆ ಫುಲ್ ವಿಡಿಯೋ ಯೂಟ್ಯೂಬ್ ದಾಗ ನೋಡ್ರಿಪ್ಪ. ಹೊರಗ ಸಿಕ್ಕಾಪಟ್ಟೆ ಬಿಸಿಲಿತ್ರಿ, ಬುಷ ಮಾಡಂಗೈತ್ರಿ, ಆದ್ರ ಕಾಲ್ ತೊಳ್ಕೊಂಡ್ ಬಂದಿ ನೋಡ್ರಿ. ಅಮೋಘ ಸಿದ್ದಂದು ಲಾಂಗ್ ಬ್ಲಾಗ್ ಮಾಡೋದೈತ್ರಿ, ಅದಕ್ಕೆ ಆ ಕಡೆ ಕ್ಲಿಪ್ಸ್ ತೊಳಗತ್ತಿದ್ದೇನ್ರಿ. ಬೇಡಿದ ವರವ ನೀಡುವ ಸಿದ್ಧರ ಸಿದ್ಧನು, ಕೈಯ ಮುಗಿದು ಬರುವ ಭಕ್ತರ ಕಾಯುತ್ತ ನಿಂತಾನೋ. ಬೇಡಿದ ವರವ ಅಲ್ಲಿಂದ ಸೀದಾ ನಮಗ್ ಪಂಥಿ ಕುಂದಿಸ್ಬಿಟ್ರಿಪ್ಪ. ನಾವ್ ಗಾಬರಿ ಆಗ್ಬಿಟ್ರಿ, ನಮ್ಗೆ ಯಾಕೆ ಕುಂದಿಸ್ಯಾರ ಅಂತ ಪೂಜಾರಿಗಳು ಕೂಡ. ಹೌದ್ರಿಪ್ಪ, ಈ ಅನ್ನದ ಭಾಗ್ಯ ನಮ್ಮ ಹಣಿ ಬರ್ದಾಗ ಯಾವಾಗ ಬರ್ದಿದ್ದ ದೇವ್ರು. ಫೈನಲಿ ಅಮೋಘ ಸಿದ್ದನ ಚರಿತ್ರೆ ತಿಳ್ಕೊಂಡ್ ಹೊರಗ್ ಬಂದಿವ್ರಿ. ಐಸ್ ಕ್ರೀಮ್ ತಿಂದ ಈ ಗುಡ್ಡ ಬೆಳಿಲಿಕ್ ಕಾರಣವಾದವ್ರ ಬಲ್ಲಿ ಬಂದಿವ್ರಿ. ಅಜ್ಜರ ಆಶೀರ್ವಾದ ತಗೊಂಡ್ ಬಿಟ್ಟಿವ್ರಿ ತಳ ನಮ್ಮ ಊರಿಗೆ. ಬಂದು ಮ್ಯಾಚ್ ನೋಡ್ಕೊಂಡ್ ಬಿದ್ದೀವ್ರಿ. ಊಟ ಮಾಡುವಾಗ ಮ್ಯಾಚು